ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷೆಯ ತಯಾರಿಯ ಭಾಗವಾಗಿ ಕೃಷಿ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 10ನೇ ಕ್ಲಾಸನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಇಂಪಾರ್ಟೆನ್ಸ್ ಆ್ಯಂಡ್ ಸ್ಕೋಪ್ ಆಫ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್, animal husbandry and forestry as farming enterprises and relation to industry. ಈ ಒಂದು ವಿಷಯದ ಕುರಿತು ಒನ್ ಬೈ ಒನ್ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಮೊದಲನೇದಾಗಿ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್, ಕೃಷಿಯ ಪ್ರಾಮುಖ್ಯತೆ ಏನು? ತಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಜಗತ್ತಿನ ಬೇರೆ ಬೇರೆ ದೇಶಗಳ ಒಂದು ಆರ್ಥಿಕ ಶಕ್ತಿ ಏನಿದೆ ಅದು ಕೃಷಿ ಇದೆ. ಮುಖ್ಯವಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳು, ಉದಾಹರಣೆಗೆ ಭಾರತ, ಈ ರೀತಿಯಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳ ಆರ್ಥಿಕ ಶಕ್ತಿ ಏನಿದೆ ಅದು ಕೃಷಿ ಆಗುತ್ತೆ. ಅಗ್ರಿಕಲ್ಚರ್ ಫಾರ್ಮ್ಸ್ ದ ಬ್ಯಾಕ್ಬೋನ್ ಆಫ್ ಮೆನಿ ಎಕನಾಮೀಸ್, ಎಸ್ಪೆಷಲಿ ಡೆವಲಪಿಂಗ್ ಕಂಟ್ರೀಸ್. ಇಟ್ಸ್ ಇಂಪಾರ್ಟೆನ್ಸ್ ಕ್ಯಾನ್ ಬಿ ಸಮ್ಮರೈಸ್ಡ್ ಆಸ್ ಫಾಲೋಸ್. ಇದರ ಇಂಪಾರ್ಟೆನ್ಸ್ ಅನ್ನ ಒನ್ ಬೈ ಒನ್ ಕೊಟ್ಟಿದ್ದಾರೆ. ಮೊದಲೇ ಇಂಪಾರ್ಟೆನ್ಸ್ ಏನಿದೆ, ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆಯನ್ನು ನಾವು ಅಚೀವ್ ಮಾಡಬೇಕು ಅಂದರೆ ಕೃಷಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಅಗ್ರಿಕಲ್ಚರ್ ಈಸ್ ಎಸೆನ್ಷಿಯಲ್ ಫಾರ್ ಫುಡ್ ಪ್ರೊಡಕ್ಷನ್, ಎನ್ಶೂರಿಂಗ್ ದ್ಯಾಟ್ ಪಾಪ್ಯುಲೇಷನ್ಸ್ ಹ್ಯಾವ್ ಆಕ್ಸೆಸ್ ಟು ದ ನೆಸೆಸರಿ ಸಸ್ಟೆನೆನ್ಸ್ ಫಾರ್ ಸರ್ವೈವಲ್ ಆ್ಯಂಡ್ ಹೆಲ್ತ್. ಇಲ್ಲಿ ಕೃಷಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಫುಡ್ ಪ್ರೊಡಕ್ಷನ್ ಮಾಡಬೇಕಾದ್ರೆ, ಆಹಾರವನ್ನು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಕೃಷಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಮತ್ತು ಆ ಒಂದು ಪರ್ಟಿಕ್ಯುಲರ್ ಪಾಪ್ಯುಲೇಷನ್ಗೆ, ಜನಸಂಖ್ಯೆಗೆ ಬೇಕಾಗಿರುವಂತಹ ಆಹಾರ ಮತ್ತು ಆರೋಗ್ಯ ಕೃಷಿಯಿಂದ ಸಾಧ್ಯ ಆಗುತ್ತೆ. ಇಟ್ ಪ್ಲೇಸ್ ಅ ಕ್ರಿಟಿಕಲ್ ರೋಲ್ ಇನ್ ಅಚೀವಿಂಗ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್. ಕೃಷಿ ಏನು ಮಾಡುತ್ತೆ, ಒಂದು ಆಹಾರ ಭದ್ರತೆಯನ್ನು ನಾವು ಅಚೀವ್ ಮಾಡೋಕೆ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಮತ್ತು ನ್ಯೂಟ್ರಿಷನ್ ಅನ್ನು ಕೂಡ ನಮಗೆ ಸಪ್ಲೈ ಮಾಡುತ್ತೆ. ನಮಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಕೃಷಿಯಿಂದ ನಮಗೆ ಲಭ್ಯವಿರುತ್ತೆ. ಇನ್ನು ಎರಡನೇ ಇಂಪಾರ್ಟೆನ್ಸ್ ಏನು ಬರುತ್ತೆ, ಎಕನಾಮಿಕ್ ಕಾಂಟ್ರಿಬ್ಯೂಷನ್. ಅಗ್ರಿಕಲ್ಚರ್ ಸಿಗ್ನಿಫಿಕೆಂಟ್ಲಿ ಕಾಂಟ್ರಿಬ್ಯೂಟ್ಸ್ ಟು ದ GDP ಆಫ್ ಮೆನಿ ಕಂಟ್ರೀಸ್. ನಮ್ಮ GDPಗೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಕೃಷಿ ಕಾಂಟ್ರಿಬ್ಯೂಷನ್ ಅನ್ನು ಮಾಡುತ್ತೆ. ಇಟ್ ಪ್ರೊವೈಡ್ಸ್ ಜಾಬ್ಸ್ ಫಾರ್ ಅ ಲಾರ್ಜ್ ಸೆಗ್ಮೆಂಟ್ ಆಫ್ ದ ಪಾಪ್ಯುಲೇಷನ್, ಪರ್ಟಿಕ್ಯುಲರ್ಲಿ ಇನ್ ರೂರಲ್ ಏರಿಯಾಸ್. ಕೃಷಿ ಏನು ಮಾಡಿದೆ, ಬಹಳಷ್ಟು ಜನಕ್ಕೆ ಒಂದು ಉದ್ಯೋಗವನ್ನು ಕೊಟ್ಟಿದೆ. ಮೋರ್ ದೆನ್ 60% ರೂರಲ್ ಪಾಪ್ಯುಲೇಷನ್ ಏನು ಮಾಡ್ತಾ ಇದೆ, ಕೃಷಿಯನ್ನ ಅವಲಂಬನೆ ಮಾಡಿದೆ. ಇನ್ನು ಮುಂದಿನ ಇಂಪಾರ್ಟೆನ್ಸ್ ಬರುತ್ತೆ ರಾ ಮಟೀರಿಯಲ್ ಸಪ್ಲೈ. ಸೊ ಇಲ್ಲಿ ಬೇರೆ ಬೇರೆ ಕೈಗಾರಿಕೆಗೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳು ಕೂಡ ಕೃಷಿಯಿಂದ ಪೂರೈಕೆ ಆಗುತ್ತೆ. ಇಟ್ ಸರ್ವ್ ಆಸ್ ಅ ಸೋರ್ಸ್ ಆಫ್ ರಾ ಮಟೀರಿಯಲ್ ಫಾರ್ ವೇರಿಯಸ್ ಇಂಡಸ್ಟ್ರೀಸ್ ಇನ್ಕ್ಲೂಡಿಂಗ್ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂಡ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ. ಈ ರೀತಿ ಬೇರೆ ಬೇರೆ ಕೈಗಾರಿಕೆಗಳಿಗೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳೇನಿದೆ ಅದು ಕೃಷಿಯಿಂದ ಪೂರೈಕೆ ಆಗತ್ತೆ. ಸೊ ಮುಂದಿನ ಇಂಪಾರ್ಟೆನ್ಸ್ ಏನಿದೆ, ಎನ್ವಿರಾನ್ಮೆಂಟಲ್ ಸ್ಟಿವರ್ಡ್ಶಿಪ್. ಸಸ್ಟೈನಬಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಕ್ಯಾನ್ ಪ್ರಮೋಟ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್, ಹೆಲ್ಪಿಂಗ್ ಟು ಮೇಂಟೈನ್ ಎಕಲಾಜಿಕಲ್ ಬ್ಯಾಲೆನ್ಸ್. ಸೊ ನೆಕ್ಸ್ಟ್ ಬರುತ್ತೆ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತ ಬರುತ್ತೆ. ಮುಂದಿನ ಇಂಪಾರ್ಟೆನ್ಸ್ ಆಗುತ್ತೆ, agriculture is often intertwined with cultural practices, traditions and the identity of communities. Cultural significance ಏನು, agriculture is often intertwined with cultural practices, traditions and identity of communities. ಸೊ ಮುಂದಿನ ಟಾಪಿಕ್ ಬರುತ್ತೆ ಸ್ಕೋಪ್ ಆಫ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ಗೆ ಏನು ಸ್ಕೋಪ್ ಇದೆ, ಏನು ಭವಿಷ್ಯತ್ತಿದೆ ಅಂತ. The scope of agriculture is broad and encompasses various activities. ಯಾವ ಆಕ್ಟಿವಿಟೀಸ್ ಬರುತ್ತೆ, ಫಸ್ಟ್ ಬರುತ್ತೆ ಕ್ರಾಪ್ ಪ್ರೊಡಕ್ಷನ್ ಅಂತ ಬರುತ್ತೆ. ಬೆಳೆಯನ್ನು ನಾವು ಬೆಳೆಯೋದು, ಉತ್ಪಾದನೆ ಮಾಡೋದು. ದಿಸ್ ಇನ್ಕ್ಲೂಡ್ಸ್ ಕಲ್ಟಿವೇಶನ್ ಆಫ್ ಫುಡ್ ಕ್ರಾಪ್ಸ್, ಕ್ಯಾಶ್ ಕ್ರಾಪ್ಸ್ ಲೈಕ್ ಕಾಟನ್, ಶುಗರ್ ಕೇನ್ ಅಂಡ್ ಇಂಡಸ್ಟ್ರಿಯಲ್ ಕ್ರಾಪ್ಸ್ ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಬೋತ್ ಸಬ್ಸಿಸ್ಟೆನ್ಸ್ ಅಂಡ್ ಕಮರ್ಷಿಯಲ್ ಪರ್ಪಸ್. ನಾವು ಸಸ್ಟೆನೆನ್ಸ್ ಆಗೋಕೆ ಮತ್ತು ಕಮರ್ಷಿಯಲ್ ಪರ್ಪಸ್ಗೆ ಏನು ಬೇಕು ಆ ಕ್ರಾಪ್ಸ್ಗಳನ್ನು ನಾವು ಕ್ರಾಪ್ ಪ್ರೊಡಕ್ಷನ್ ಮುಖಾಂತರ ಬೆಳಿಬಹುದು. ಸೊ ಎರಡನೇ ಸ್ಕೋಪ್ ಏನು ಬರುತ್ತೆ, ಲೈವ್ ಸ್ಟಾಕ್ ಫಾರ್ಮಿಂಗ್. ದಿಸ್ ಆಸ್ಪೆಕ್ಟ್ ಇನ್ಕ್ಲೂಡ್ಸ್ ರಿಯರಿಂಗ್ ಆಫ್ ಎನಿಮಲ್ಗಳನ್ನು ಸಾಕಾಣಿಕೆ ಮಾಡೋದು, ಪ್ರಾಣಿಗಳನ್ನು ಸಾಕಾಣಿಕೆ ಮಾಡೋದು ಫಾರ್ ಫುಡ್ ಪರ್ಪಸ್, ಫೈಬರ್ ಪರ್ಪಸ್ ಅಂಡ್ ಅದರ್ ಪ್ರಾಡಕ್ಟ್.
ದಿಸ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ಎಕನಾಮಿಕ್ ಸ್ಟೆಬಿಲಿಟಿ ಅಂಡ್ ಫುಡ್ ಡೈವರ್ಸಿಟಿ. ಸೊ ನೆಕ್ಸ್ಟ್ ಸ್ಕೋಪ್ ಬರುತ್ತೆ